Good morning. ಎಲ್ಲರೂ ಸಹ ವಂದನೆಗಳು. If you would turn with me to the book of Galatians. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. Sorry, I'm unprepared here. All right. Turn with chapter 5. 5ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. Paul's been dealing with legalism in the church at the churches in Galatia. ಗಲಾತ್ಯದಲ್ಲಿದ್ದ ಇರುವಂತಹ ಒಂದು ಸಭೆಯಲ್ಲಿದ್ದಂತಹ ಆ ಒಂದು ಧರ್ಮಶಾಸ್ತ್ರ ಕುರಿತಾದಂತಹ ಸಂಗತಿಗಳನ್ನು ಅಲ್ಲಿ ಆತನು ವಿಶ್ಲೇಷಿಸುವುದನ್ನು ನಾವು ನೋಡುತ್ತೇವೆ. And he's been expounding the doctrine of salvation to them, the salvation by faith, by grace through faith. ನಂಬಿಕೆ ಮುಖಾಂತರ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದುತ್ತೀರಿ ಎಂಬ ಆ ಒಂದು ರಕ್ಷಣೆಯ ಸಿದ್ಧಾಂತವನ್ನು ಅಲ್ಲಿ ಅವರಿಗೆ ವಿವರಿಸುವಂತಹ ಒಂದು ಸಂಗತಿಯನ್ನು ನಾವು ಅಲ್ಲಿ ಓದುತ್ತೇವೆ. And the first 4 chapters were that. ಅದು ಮೊದಲ 4 ಅಧ್ಯಾಯಗಳನ್ನು ನಾವು ಅದರ ಕುರಿತಾಗಿ ನಾವು ಅಲ್ಲಿ ಓದುತ್ತೇವೆ. It's by faith alone, apart from any kind of external works. ನಂಬಿಕೆಯ ಮುಖಾಂತರ ಮಾತ್ರ ಮತ್ತು ಬಾಹ್ಯಾಚಾರವಾದ ಇನ್ಯಾವ ಕ್ರಿಯೆಗಳ ಮುಖಾಂತರವಾಗಿ ನಮಗೆ ರಕ್ಷಣೆ ಸಿಗೋದಿಲ್ಲ ಎಂಬ ಒಂದು ಸಿದ್ಧಾಂತವನ್ನು ಅಲ್ಲಿ ಆತನು ಹೇಳುವುದನ್ನು ನೋಡ್ತೇವೆ. And now in chapter 5 Paul shifts from talking about salvation to talking about sanctification. ಈಗ 5ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ರಕ್ಷಣೆಯಿಂದ ಇಲ್ಲಿ ಶುದ್ಧೀಕರಣದ ಕಾರ್ಯಕ್ಕೆ ಆತನು ಇಲ್ಲಿ ವ್ಯತ್ಯಾಸವಾಗಿ ತರುವಂತಹ ಸಂಗತಿಯನ್ನು ಅಲ್ಲಿ ಓದುತ್ತೇವೆ. I kind of get a hint of it, and back in chapter 3 he says having begun in the spirit, are you now perfected, are you now sanctified or set apart or made holy by your flesh? ಈಗ 3ನೇ ಅಧ್ಯಾಯದಲ್ಲಿ ನೀವು ಅಲ್ಲಿ what's brother chapter 3 yeah it's okay ಅಲ್ಲಿ ನಾವು ಅಲ್ಲಿ 3ನೇ ಅಧ್ಯಾಯದಲ್ಲಿ ನೀವು ಈಗಾಗಲೇ ನೀವು ರಕ್ಷಣೆ ಹೊಂದಿದ್ದೀರಿ, ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಈಗ ನೀವು ಶುದ್ಧೀಕರಣದ ಕಾರ್ಯಕ್ಕೆ ನೀವು ಒಳಗಾಗಿದ್ದೀರಿ ಎಂಬ ಒಂದು ಸಂಗತಿಯನ್ನು 3ನೇ ಅಧ್ಯಾಯದಲ್ಲೂ ಸಹ ಅಲ್ಲಿ ಆತನ ವಿಶ್ಲೇಷಿಸುವುದನ್ನು ನಾವು ಅಲ್ಲಿ ಓದುತ್ತೇವೆ. So he's saying the law cannot restrain your flesh, your fleshly desires. ಇಲ್ಲಿ ನಿಮ್ಮ ಶಾರೀರಿಕವಾದಂತಹ ಅಭಿಲಾಷೆಗಳನ್ನು ಒಂದು ಧರ್ಮಶಾಸ್ತ್ರ ಎಷ್ಟು ಮಾತ್ರ ನಿಯಂತ್ರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಲ್ಲಿ ಆತನು ಹೇಳುವುದನ್ನು ಅಲ್ಲಿ ಓದುತ್ತೇವೆ. God made the law. He made the external laws, the ceremonies, the rituals, the Sabbath, all that. He made that to sanctify the Israelites. ಅಲ್ಲಿ ಇಸ್ರಾಯೇಲರನ್ನು ಶುದ್ಧೀಕರಣದ ಕಾರ್ಯಕ್ಕೆ ಒಳಪಡಿಸುವುದಕ್ಕೋಸ್ಕರವಾಗಿ ದೇವರು ಧರ್ಮಶಾಸ್ತ್ರದ ಒಂದು ನಿಯಮಾವಳಿಯನ್ನು ತಂದನು. ಅದು ಸಬ್ಬತ್ ಕಾರ್ಯ ಆಗಿರಬಹುದು, ಹಬ್ಬಗಳು, ಸಂವತ್ಸರಗಳು, ಈ ಎಲ್ಲ ಕಾರ್ಯಗಳನ್ನು ಅವರ ಇಸ್ರಾಯೇಲರ ಒಂದು ಶುದ್ಧೀಕರಣದ ಕಾರ್ಯಕ್ಕಾಗಿ ಅಲ್ಲಿ ಆತನು ತಂದನು. Sanctification is to be set apart, to be made different. ಈ ಶುದ್ಧೀಕರಣದ ಕಾರ್ಯ ಎಂಬುದಾಗಿ ಹೇಳಿದ್ರೆ ಆತನಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಡುವಂತಹದ್ದು ಎಂಬಂತಹ ಒಂದು ಅರ್ಥವನ್ನು ಕೊಡುವಂತವಾಗಿದೆ. And all those observances had no power to make them holy. ಆ ಎಲ್ಲ ಸಂವತ್ಸರಗಳು, ಎಲ್ಲ ಹಬ್ಬ ಹರಿದಿನಗಳು ಅವರನ್ನು ಶುದ್ಧೀಕರಣದ ಕಾರ್ಯಕ್ಕೆ ಅದು ನಡೆಸ್ತಾ ಇರಲಿಲ್ಲ. Because it didn't impact their hearts. ಅದು ಯಾಕಂದ್ರೆ ಆ ಎಲ್ಲ ಹಬ್ಬಗಳು ಸಂವತ್ಸರಗಳು ಅವರ ಹೃದಯದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಅದು ತರಲಿಲ್ಲ. They didn't mix the promise with faith. ಅಲ್ಲಿ ಯಾಕಂದ್ರೆ ಅದು ವಾಗ್ದಾನವನ್ನು ನಂಬಿಕೆಗೆ ಬೆಸೆಯಲ್ಪಡುವಂತಹ ಸಂಗತಿಯಲ್ಲಿ ನಾವು ನೋಡ್ತೇವೆ. So we'll never grow in Christ likeness or sanctification by the law. ಅಲ್ಲಿ ಆದ್ರಿಂದ ಆ ಒಂದು ಶುದ್ಧೀಕರಣದ ಕಾರ್ಯದ ಮುಖಾಂತರವಾಗಿ ನಂಬಿಕೆ ಮುಖಾಂತರ ಈ ಒಂದು ಕಾರ್ಯ ಬರ್ತದೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. The law played no role at all in your salvation. ನಿನ್ನ ಒಂದು ರಕ್ಷಣೆ ಕಾರ್ಯದಲ್ಲಿ ಒಂದು ಧರ್ಮಶಾಸ್ತ್ರವು ತಾವು ಯಾವುದೇ ತನ್ನ ಪಾತ್ರವನ್ನು ಅದು ನಿರ್ವಹಿಸಲಿಲ್ಲ. And it will play no role at all in your sanctification. ಮತ್ತು ನಿನ್ನ ಶುದ್ಧೀಕರಣದ ಕಾರ್ಯದಲ್ಲೂ ಸಹ ಅದು ತನ್ನ ಪಾತ್ರವನ್ನು ಅದು ಧರ್ಮಶಾಸ್ತ್ರ ಯಾವುದೇ ರೀತಿಯಲ್ಲಿ ಅದು ಮಾಡುವುದಿಲ್ಲ ಎಂಬುದಾಗಿ ಆತನು ಹೇಳುವುದನ್ನು ನೋಡ್ತೇವೆ. Because it has no power, it's weak. The law is weak. ಯಾಕಂದ್ರೆ ಆ ಧರ್ಮಶಾಸ್ತ್ರ ಬಲಹೀನವಾದದ್ದು, ಅದರಲ್ಲಿ ಯಾವುದೇ ರೀತಿಯ ಶಕ್ತಿ ಅದರಲ್ಲಿ ಅಡಕವಾಗಿಲ್ಲ. I say, John, that sounds borderline heresy, right? No, look Romans chapter 8. ಅಲ್ಲಿ ರೋಮಪುರ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಆ borderline heresy ಆ ಒಂದು ಸಂಗತಿಯನ್ನು ನಾವು ಅಲ್ಲಿ ಓದುತ್ತೇವೆ. Remember Galatians is Romans in miniature, we said. ಗಲಾತ್ಯ ಪತ್ರಿಕೆ ಎಂಬುದಾಗಿ ಹೇಳಿದ್ರೆ ರೋಮಪುರ ಪತ್ರಿಕೆ ಒಂದು ಸಂಕ್ಷಿಪ್ತವಾದಂತಹ ಒಂದು ಸಂಗತಿ ಎಂಬುದಾಗಿ ನಾವು ಅದನ್ನು ಕರೆಯಬಹುದು. What Paul says to the churches in Galatia, he says much broader in the book of Romans. ಆದರೆ ಗಲಾತ್ಯ ಪತ್ರಿಕೆಯಲ್ಲಿ ಯಾವ ಸಂಗತಿಗಳನ್ನು ವಿಶ್ಲೇಷಿಸುವ ನಾವು ಒಂದು ಸಂಗತಿಯನ್ನು ರೋಮಪುರ ಪತ್ರಿಕೆ ಬಂದ ಸುವಿವರವಾಗಿ ಅಲ್ಲಿ ವಿವರಿಸುವಂತಹ ಆ ಸಂಗತಿಯನ್ನು ನಾವು ಇಲ್ಲಿ ಓದುತ್ತೇವೆ. Okay, verse Romans 8:3. 8ನೇ ಅಧ್ಯಾಯ 3ನೇ ವಚನ. For God has done what the law, weakened by the flesh, could not do. ಧರ್ಮಶಾಸ್ತ್ರವು ನಮ್ಮ ಶರೀರದ ಸ್ವಭಾವ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು ಎಂಬುದಾಗಿ ಓದ್ತೇವೆ. So I didn't say it. Paul said it. The law is weak. ಯಾರು ಧರ್ಮಶಾಸ್ತ್ರ ಬಲಹೀನವಾದದ್ದು ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಿದ್ದಾನೆ, ನಾನು ಹೇಳ್ತಾ ಇರುವಂತ ಮಾತಲ್ಲ. So to counteract the weakness of the law, God sends his son in the weakness of sinful flesh for sin. ಆದ್ದರಿಂದ ಧರ್ಮಶಾಸ್ತ್ರವನ್ನು ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರು ತನ್ನ ಮಗನನ್ನು ಕಳಿಸುವುದರ ಮುಖಾಂತರ ಆ ಸಂಗತಿಯನ್ನು ಮಾಡಿ ಪೂರೈಸಿದನು ಎಂಬುದಾಗಿ ಓದ್ತೇವೆ. So that sin can be condemned in the flesh. ಆದರೆ ಈ ಒಂದು ಶರೀರದಲ್ಲಿ ಆ ಒಂದು ಪಾಪವನ್ನು ದಂಡಿಸುವುದಕ್ಕೋಸ್ಕರವಾಗಿ ಅಲ್ಲಿ ಆತನು ಕಳಿಸಿದನು. Then verse 4. 4ನೇ ವಚನ. Since Christ has condemned sin in the flesh,
we now, in order that the righteous requirement of the law might be fulfilled in us. ಹೀಗಿರಲಾಗಿ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆದೆ ಪವಿತ್ರಾತ್ಮನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಅದು ಮಾರ್ಗವಾಯಿತು. Remember John the Baptist said, I need to be baptized by you. You shouldn't be baptized by me. ಅಲ್ಲಿ ಸ್ನಾನಿಕನಾದಂತ ಯೋಹಾನನು ಯೇಸು ಕ್ರಿಸ್ತನಿಗೆ ಹೇಳಿದಂತ ಮಾತು, ನಾನು ನಿನ್ನಿಂದ ದೀಕ್ಷಾ ಸ್ನಾನವನ್ನು ಹೊಂದಬೇಕಾದ್ರೆ ನೀನು ನನ್ನಿಂದ ದೀಕ್ಷಾ ಸ್ನಾನವನ್ನು ಕೇಳುವುದು ಏನು ಎಂಬುದಾಗಿ ಅಲ್ಲಿ ಆತನು ಹೇಳುವುದನ್ನು ನಾವು ಓದುತ್ತೇವೆ. And Jesus says, let it be done now to fulfill all righteousness. ಎಲ್ಲ ಒಂದು ನೀತಿವಂತಿಕೆಯು ನೆರವೇರುವುದಕ್ಕಾಗಿ ಸತ್ಯಕ್ಕೆ ನೀನು ಒಪ್ಪಿಕೋ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ಓದ್ತೇವೆ. So the righteous requirements of the law were fulfilled through Christ. ಈ ಒಂದು ಎಲ್ಲ ನೀತಿವಂತಿಕೆಯ ಸಂಬಂಧವಾದಂತ ಎಲ್ಲ ಕಾರ್ಯಗಳು ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನೆರವೇರಲ್ಪಟ್ಟವು. And if we walk the same walk that he walked, we also can have we can overcome the flesh. ಆತನು ಯಾವ ರೀತಿಯಲ್ಲಿ ನಡೆದನೋ ಅದೇ ರೀತಿಯಲ್ಲಿ ನಾವು ನಡೆಯುವುದರ ಮುಖಾಂತರ ನಾವು ಶರೀರದ ಮೇಲೆ ನಾವು ಜಯವನ್ನು ನಾವು ಸಾಧಿಸಬಹುದು. See how it ends here? So the righteous requirements of the law might be fulfilled in us who walk not by the flesh but according to the Spirit. ಹೀಗೆಲ್ಲ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆದ ಪವಿತ್ರಾತ್ಮನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. Sounds a lot like Galatians chapter 5 verse 16. ಅದೇ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದ ಆ ಒಂದು ಸಂಗತಿಯನ್ನು ಅದು ನಮ್ಮ ನೆನಪಿಗೆ ತರುವುದಾಗಿದೆ. Galatians 5:16, walk by the Spirit and you will not fulfill the desires of the flesh. 16ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ ಗಲಾತ್ಯ ಪತ್ರಿಕೆಯಲ್ಲಿ ನಾವು ಹೀಗೆ ಓದ್ತೇವೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ. Okay, so we were talking last time about walking. ಕಳೆದ ಬಾರಿ ನಾವು ನಡೆಯುವುದು ಕ್ರಿಸ್ತನಲ್ಲಿ ನಡೆಯುವುದು ಆ ಸಂಗತಿ ಕುರಿತಾಗಿ ನಾವು ನೋಡ್ತಾ ಬಂದೆವು. And we kind of, in 16, the word walk is a Greek word for walk. It's just walking around, just walking. ಗ್ರೀಕಿನ ಮೂಲ ಭಾಷೆಯಲ್ಲಿ ಅಲ್ಲಿ ನಡೆಯುವಂತ ಎಂಬಂತ ಸಾಧಾರಣವಾದಂತ ಸರಳವಾದಂತ ಒಂದು ಅರ್ಥವನ್ನು ಕೊಡುವಂತ ನಡೆಯುವುದು ಎಂಬಂತ ಅರ್ಥವನ್ನು ಕೊಡುವಂತದಾಗಿದೆ. So wherever you walk, you're walking in the Spirit. ಇಲ್ಲಿ ನೀನು ನಡೆಯುವಾಗ ನೀನು ಆತ್ಮನಿಗೆ ಅನುಸಾರವಾಗಿ ನೀನು ನಡೆದುಕೋ. It reminds me of Psalm 119. ಅಲ್ಲಿ ಕೀರ್ತನೆಗಳು 119ನೇ ಕೀರ್ತನೆಯನ್ನು ನೆನಪಿಗೆ ಬರುವಂತದಾಗಿದೆ. Verse 105. ಕೀರ್ತನೆ 119 105ನೇ ಒಂದು ವಚನ. Your word is a lamp unto my feet and a light unto my path. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕು ಅದಾಗಿದೆ. You're walking around, it's dark, it's night time. ನೀನು ನಡೆಯುತ್ತಾ ಹೋಗ್ತಾ ಇರುವಾಗ ಅದು ಈ ಲೋಕದಲ್ಲಿ ಅದು ಅಂಧಕಾರದಿಂದ ಕೂಡಿದಂತ ಒಂದು ಕತ್ತಲೆಯಾಗಿದೆ. You need a light, you need a torch. ನಿನಗೆ ಒಂದು ಬೆಳಕು ಅಲ್ಲಿ ಅತ್ಯವಶ್ಯಕವಾದಂತಹ ಸಂಗತಿಯಾಗಿದೆ. But David didn't have an electric torch, a battery operated torch. ಅಲ್ಲಿ ದಾವೀದನ ಬಳಿಯಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಇರುವ ಹಾಗೆ ಅಂತ ಎಲೆಕ್ಟ್ರಿಕ್ ಟಾರ್ಚ್ ಆತನ ಬಳಿಯಲ್ಲಿ ಇರಲಿಲ್ಲ. He didn't have a focus light. ಆತನ ಯಾವುದೇ ರೀತಿಯ ಫೋಕಸ್ ಲೈಟ್ ಎನ್ನುವಂತದ್ದು ಆತನ ಬಳಿ ಇರಲಿಲ್ಲ. He had a candle. ಆತನ ಬಳಿಯಲ್ಲಿ ಒಂದು ಬತ್ತಿ ಇತ್ತು ಅಷ್ಟೇ. Maybe at the most something dipped in oil or something, a big torch and it lit maybe 3 or 4 meters in front of you. ಅಲ್ಲಿ ಒಂದು ರೀತಿಯಲ್ಲಿ ನಮ್ಮಲ್ಲಿ ಇರುವ ಹಾಗೆ ಒಂದು ರೀತಿಯಲ್ಲಿ 3-4 ಅಡಿಗಳಷ್ಟು ದೂರ ಕಾಣುವಂತ ಒಂದು ಬೆಳಕು ಯಾವ ರೀತಿಯಲ್ಲಿ ಆತನ ಬಳಿ ಇರಲಿಲ್ಲ. And as you walk and the light is provided for the next few steps, then you take those few steps, and the light is provided for the next few steps, and you take those few steps. ಅಲ್ಲಿ ಆತನ ಬಳಿಯಲ್ಲಿ ಇದ್ದಂತ ಸಣ್ಣದಾದಂತ ಬೆಳಕು ಅದಾಗಿತ್ತು, ಅದು ಬರೀ 3-4 ಅಡಿಗಳಷ್ಟು ಮಾತ್ರ ತೋರಿಸುವಂತ ಒಂದು ಬೆಳಕು. ಅಲ್ಲಿ ನೀನು ಅಷ್ಟು ದಾರಿಯನ್ನು ಕ್ರಮಿಸಿದ ಮೇಲೆ ಮತ್ತೆ ಅದು ಮುಂದಿನ 3-4 ಹೆಜ್ಜೆಗಳಿಗೆ ಬೇಕಾದಂತ ಬೆಳಕನ್ನು ಅದು ಹೊರಸೂಸ್ತಾ ಇತ್ತು. And that's how you stay on the path. ಅದು ಈ ರೀತಿಯಾಗಿ ನೀನು ಆ ಒಂದು ಹಾದಿಯಲ್ಲೇ ನೀನು ಅಲ್ಲಿ ಇಳ್ಕೊಳ್ಳುತ್ತಿ. God has a path for you to walk. ದೇವರು ನಿನಗೆ ನಿರ್ದಿಷ್ಟವಾದಂತ ಒಂದು ಹಾದಿಯನ್ನು ಆತನು ಕೊಟ್ಟಿದ್ದಾನೆ ನಡೆಯಲಿಕ್ಕೆ. He provides the light to stay on that path through his word. ಮತ್ತು ಆತನ ವಾಕ್ಯದ ಮುಖಾಂತರವಾಗಿ ನೀನು ಆ ಒಂದು ಹಾದಿಯಲ್ಲೇ ಉಳ್ಕೊಳ್ಳುವ ಹಾಗೆ ಬೇಕಾದಂತ ಬೆಳಕನ್ನು ಆತನು ದಯಪಾಲಿಸುವಂತವನಾಗಿದ್ದಾನೆ. So verse 16 it says walk in the Spirit, that's walking around. ಅದನ್ನ ಪವಿತ್ರಾತ್ಮವನ್ನು ಅನುಸರಿಸಿ ನಡೆಯಿರಿ ಅಂದ್ರೆ ಅಲ್ಲಿ ಸರಳವಾಗಿ ನಡೆಯುವುದೆಂಬ ಅಂತ ಅರ್ಥವನ್ನು ಕೊಡುವಂತದಾಗಿದೆ. God's going to provide the light for that path through his word. ಅಲ್ಲಿ ತನ್ನ ವಾಕ್ಯದ ಮುಖಾಂತರವಾಗಿ ಆ ಒಂದು ಹಾದಿಯಲ್ಲಿ ಬೇಕಾದಂತ ಬೆಳಕನ್ನು ಆತನು ಕೊಡುವಂತವನಾಗಿದ್ದಾನೆ. But we also said in verse 25 Paul kind of gives a definition of what walking in the Spirit means. ಅಲ್ಲಿ ಆತ್ಮನೇ ನಡೆಸಲ್ಪಡುವುದು ಎಂಬುದಾಗಿ ಹೇಳಿದ್ರೆ ಏನು ಎಂಬುದಾಗಿ ಅಲ್ಲಿ 25ನೇ ಅಧ್ಯಾಯದ ಅದೇ ಅಧ್ಯಾಯದ 25ನೇ ವಚನದಲ್ಲಿ ಆತನು ತಿಳಿಸುವಂತವನಾಗಿದ್ದಾನೆ. See chapter 5 verse 25, if we live by the Spirit, and we do, we've been quickened, we've been made alive in Christ by the Spirit of God. ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ. Let us also keep in step with the Spirit. ಅದರಿಂದ ಆತ್ಮನಿಗೆ ಅನುಸಾರವಾಗಿ ಆತನ ಜೊತೆಯಲ್ಲಿ ನಾವು ನಡೆಯುವಂತವರಾಗಿರೋಣ. I think King James version says to walk in this, let us also walk in the Spirit. ಅಲ್ಲಿ ಆತ್ಮನಿಗೆ ಅನುಸಾರವಾಗಿ ನಡೆಯುವುದು ಎಂಬುದಾಗಿ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. But that's a different Greek word. ಅಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಂದು ಗ್ರೀಕ್ ಪದ ಪ್ರಯೋಗ, ಅದು ವಿಭಿನ್ನವಾದಂತಹ ಒಂದು ಗ್ರೀಕ್ ಪದ ಪ್ರಯೋಗ ಆಗಿದೆ. It's stoike. It's like a military term to march, to stay in step. The interpreter did a really good job here by saying stay in step. ಅಲ್ಲಿ ಅದು ಇಬ್ರಿಯ ಮೂಲ ಭಾಷೆಯಲ್ಲಿ ಸ್ಟ್ರೈಕ್ ಎಂಬಂತಾಗಿ ಉಪಯೋಗಿಸಲ್ಪಟ್ಟಿದೆ. ಅವನು ಸ್ಟ್ರೈಕ್ ಎಂಬಂತ ಗ್ರೀಕ್ ಮೂಲದ ಒಂದು ಪದ ಪ್ರಯೋಗ ಏನೆಂಬುದಾಗಿ ಹೇಳಿದ್ರೆ ಮಿಲಿಟರಿಯಲ್ಲಿ ಉಪಯೋಗಿಸುವಂತಹ ಒಂದು ಪದ ಪ್ರಯೋಗ ನಡೆಯುವಿಕೆ ಒಂದು ರೀತಿಯಲ್ಲಿ ಹೆಜ್ಜೆಗೆ ಅನುಸಾರವಾಗಿ ಹೆಜ್ಜೆ ಹಾಕುವ ಎಂಬಂತ ಅರ್ಥವನ್ನು ಕೊಡುವಂತಹ ಒಂದು ಅರ್ಥವನ್ನು ಅದು ಕೊಡುವಂತದಾಗಿದೆ. So I gave an illustration last time.
the marching, and you hear that the drum beat. Every time the drum hits, boom, boom, your left foot hits the ground. Your left foot hits the ground. ಕಳೆದ ಬಾರಿ ಸಹ ನಾನು ಇಲಸ್ಟ್ರೇಷನ್ ಪ್ರಿಯ ಸಹೋದರಿ ಹೇಳ್ತಾ ಬಂದ್ರು ಯಾವ್ದು ರೀತಿಯಲ್ಲಿ ಮಾರ್ಚ್ ಪಾಸ್ಟ್ ನಲ್ಲಿ ಯಾವ್ದು ರೀತಿಯಲ್ಲಿ ಡ್ರಮ್ ಬೀಟ್ ಹಾಕುವಾಗ ಅಂತ ಪ್ರತಿ ಬಾರಿ ಆ ಒಂದು ಡ್ರಮ್ ಬೀಟ್ ಬಿದ್ದಾಗಲೂ ಸಹ ಎಡಗಾಲ ಅದಕ್ಕೆ ನೆಲಕ್ಕೆ ಅದು ಬಡಿಯುವಂತ ಆ ಒಂದು ಬೀಟಿಗೆ ಅನುಸಾರವಾಗಿ ಹೆಜ್ಜೆ ಹಾಕುವಂತಹದ್ದು. And that's what the illustration Paul's trying to use. You're staying in step. You're staying in step with the Spirit by listening to His word. ಅಲ್ಲಿ ಆತನು ಆ ಒಂದು ಇಲಸ್ಟ್ರೇಷನ್ ಅನ್ನು ಉಪಯೋಗಿಸಿ ಇಲ್ಲಿ ಪೌಲನು ಆ ಒಂದು ರೀತಿಯಲ್ಲಿ ಆತ್ಮನಿಗೆ ಅನುಸಾರವಾಗಿ ನೀವು ಹೆಜ್ಜೆ ಹಾಕಿರಿ ಎಂಬುದಾಗಿ ಅಲ್ಲಿ ಆತನು ಹೇಳುವಂತ ಮಾತನ್ನು ಇಲ್ಲಿ ನೋಡ್ತೇವೆ. When the word of God dominates us, dominates our lives, ಯಾವಾಗ ದೇವರ ವಾಕ್ಯವು ನಮ್ಮಲ್ಲಿ ಅದು ಪ್ರಭಾವವನ್ನು ಬೀರುವಂತದ್ದಾಗಿದೆಯೋ, the Spirit of God prompts us to follow in the steps that He has for us to walk in. ಆಗ ದೇವರ ಆತ್ಮನು ನಮ್ಮಲ್ಲಿ ಯಾವ ಹೆಜ್ಜೆಯನ್ನು ಇಡಬೇಕು, ಯಾವ ರೀತಿಯಲ್ಲಿ ನಾವು ನಡೆಯಬೇಕೆಂಬುದಾಗಿ ನಮಗೆ ಪ್ರೇರೇಪಿಸುವಂತವನಾಗಿದ್ದಾನೆ. And He moves us in that direction through the light of His word. ಅಲ್ಲಿ ದೇವರ ವಾಕ್ಯದ ಆ ಒಂದು ಬೆಳಕಿನಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಮುಂದಕ್ಕೆ ಸಾಗಬೇಕೆಂಬಂತ ಮಾರ್ಗದರ್ಶನವನ್ನು ಪವಿತ್ರಾತ್ಮನು ಮಾಡುವಂತವನಾಗಿದ್ದಾನೆ. We've covered this before, but let me just give you a little illustration from Scripture. Paul again, let Paul interpret Paul. ಇಲ್ಲಿ ಪೌಲನು ಕಳೆದ ಬಾರಿ ಸಹ ನಾವು ನೋಡ್ತಾ ಬಂದು ಅದೇ ಒಂದು ಇಲಸ್ಟ್ರೇಷನ್ ಅನ್ನು ಪೌಲನು ಇಲ್ಲಿ ಮತ್ತೆ ಆ ಸಂಗತಿಯನ್ನು ಚಿತ್ರೀಕರಿಸುತ್ತಿದ್ದಾನೆ. Turn to Ephesians chapter 5. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ verse 18. 5ನೇ ಅಧ್ಯಾಯ 18ನೇ ವಚನ. Don't be filled with a familiar passage of Scripture. Don't be filled with wine, whereas is this debauchery or excess, but be filled with the Holy Spirit. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಗಂತನೂ ಹುಟ್ಟುತ್ತದೆ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ನೀವು ಆತ್ಮ ಸಂಬಂಧವಾದಂತ ಆ ಪದಗಳಿಂದ ಒಬ್ಬರಿಗೊಬ್ಬರು ನೀವು ಅಲ್ಲಿ ಮಾತಾಡಿಕೊಳ್ತಾ ಇರಿ ಎಂಬುದಾಗಿ ತೋರ್ತೇವೆ. Okay, so it's a contrast, of course. ಅದು ಒಂದು ವ್ಯತಿರಿಕ್ತವಾದಂತಹ ಸಂಗತಿಯಲ್ಲಿ ನಾವು ಓದುತ್ತೇವೆ. And he's saying don't be filled with alcohol or wine, but be filled with the power of don't be controlled by alcohol or wine, be controlled by the Spirit of God. ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಮದ್ಯಪಾನವು ನಿಮ್ಮನ್ನು ನಿಯಂತ್ರಿಸಿದಾಗಿ ನೀವು ನೋಡಿಕೊಳ್ಳ್ರಿ, ಆದರೆ ಅದಕ್ಕೆ ಬದಲಾಗಿ ಆತ್ಮನಿಗೆ ಅನುಸಾರವಾಗಿ ನೀವು ನಡಕೊಳ್ಳಿರಿ. You know how when a person drinks, they start becoming controlled by what they drink. ಒಬ್ಬ ಪಾನ ವ್ಯಸನಿಯೋ ಯಾವ ರೀತಿಯಲ್ಲಿ ಮದ್ಯ ವ್ಯಸನಿಯೋ ಯಾವ ರೀತಿಯಲ್ಲಿ ತಾನು ಮದ್ಯವನ್ನು ತೆಗೆದುಕೊಳ್ಳುತ್ತಾ ಮದ್ಯವು ಆತನು ನಿಯಂತ್ರಿಸುತ್ತದೋ ಆ ರೀತಿಯದು ಆಗಬಾರದು ಎಂಬುದಾಗಿ. They start acting different. ಅದು ಅತ್ಯಂತ ಮದ್ಯವು ಅದು ಪ್ರವೇಶ ಮಾಡ್ತಾ ವಿಭಿನ್ನವಾಗಿ ವರ್ತಿಸುತ್ತಾರೆ. The things that that were controlling them before aren't controlling them. They've been released from the control that they used to have. ಇಲ್ಲಿ ತನಕ ಯಾವ ಸಂಗತಿಗಳು ನಿಯಂತ್ರಿಸ್ತಾ ಇತ್ತು ಅದರಿಂದ ಬಿಡುಗಡೆ ಹೊಂದಿ ತಮ್ಮದೇ ಆದಂತಹ ರೀತಿಯಲ್ಲಿ ಅವರು ವರ್ತಿಸುವಂತವರಾಗಿದ್ದಾರೆ. And now they're being controlled by the alcohol. ಈಗ ಅವರು ಮದ್ಯಪಾನದಿಂದ ಅವರು ನಿಯಂತ್ರಿಸಲ್ಪಡುತ್ತಿದ್ದಾರೆ. And the alcohol gets to every little blood corpuscle and nerve ending and it numbs you. ಅದು ಯಾವಾಗ ಈ ಒಂದು ಮದ್ಯಪಾನವು ಎಲ್ಲ ನಮ್ಮ ದೇಹದ ಒಂದೊಂದು ನಾಡಿಗಳಿಗೂ ಅದು ಪ್ರವೇಶ ಮಾಡಿ ಅದನ್ನು ನಮ್ಮನ್ನು ತಟಸ್ಥವನ್ನಾಗಿ ಅದು ಮಾಡುವಂತದ್ದಾಗಿದೆ. And when you bump your hand, you stumble, you fall, the drunk comes home and goes to sleep, gets up in the morning and says, how did I get this bruise? ಅಲ್ಲಿ ದಾರಿಯಲ್ಲಿ ಬರ್ತಾ ಮದ್ಯಪಾನ ಮಾಡಿದಂತ ವ್ಯಕ್ತಿ ಆತನ ತಮ್ಮವನ್ನು ಪರಿಜ್ಞಾನವಿಲ್ಲದೆ ಎಲ್ಲೋ ಬಿದ್ದು ಆತನ ಮನೆ ತಲುಪಿದ ಮೇಲೆ ಮಾರನೇ ದಿನ ಎಚ್ಚರವಾದಾಗ ನನಗೆ ಎಲ್ಲಿ ಗಾಯವಾಯಿತು ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. And Paul is saying here, don't be under that control, be under the control of the Spirit. ಆದ್ರೆ ಪೌಲನು ಆ ಸಂಗತಿಯನ್ನು ತಿಳಿಸುತ್ತಿದ್ದಾನೆ, ನೀವು ಆ ರೀತಿಯಾಗಿ ಪಾನ ಮಾಡಿ ನೀವು ಮತ್ತರಾಗಬೇಡ್ರಿ, ಆದ್ರೆ ಆತ್ಮನಿಗೆ ಅನುಸಾರವಾಗಿ ನೀವು ನಡಕೊಳ್ಳಿರಿ ಎಂಬುದಾಗಿ. Where the Spirit of God controls every aspect of your body and of your living. ನಿನ್ನ ಜೀವಿತದ ನಿನ್ನ ದೇಹದ ಪ್ರತಿಯೊಂದು ಸಮಯದಲ್ಲೂ ಸಹ ಪವಿತ್ರಾತ್ಮ ತಾನೇ ನಿನ್ನನ್ನು ನಿಯಂತ್ರಿಸಲಿ. And when that happens, look at the results of what the fruit of that. ಆದ್ರೆ ಆ ರೀತಿಯಾಗಿ ಪವಿತ್ರಾತ್ಮನ ನಿಯಂತ್ರಣಕ್ಕೆ ನಾವು ಒಳಗಾದಾಗ ಅದರಿಂದ ಬರುವಂತ ಒಂದು ಫಲವನ್ನು ಪ್ರತಿಫಲವನ್ನು ನೀವು ಅಲ್ಲಿ ಗಮನಿಸಿರಿ. You'll begin to worship. ನೀವು ಆರಾಧನೆಯನ್ನು ಸಲ್ಲಿಸುತ್ತೀರಿ. Right? Verse 19, addressing one another in psalms and hymns and spiritual songs, singing, making a melody unto the Lord in your heart. ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದಂತಹ ಪದಗಳಿಂದಲೂ ಒಬ್ಬರಿಗೊಬ್ಬರು ನೀವು ಮಾತಾಡಿಕೊಳ್ಳುತ್ತಾ ಹೃದಯಗಳಲ್ಲಿ ಕರ್ತನಿಗೆ ನೀವು ಗಾನವನ್ನು ಮಾಡುತ್ತೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. You become being thankful and giving thanks to God. ನೀವು ಕರ್ತನಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ನೀವು ಪ್ರಾರಂಭಿಸುತ್ತೀರಿ. See, giving thanks always for everything to God the Father in the name of our Lord Jesus Christ. ನಾವು ಮಾಡಿದಂತ ಎಲ್ಲಾ ಕಾರ್ಯಗಳಿಗೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ತಂದೆಯಾದ ದೇವರಿಗೆ ನಾವು ಘನವನ್ನಾಗಿ ಸಲ್ಲಿಸುತ್ತೀರಿ. You begin submitting. ಈಗ ನಿಮ್ಮನ್ನು ನೀವು ಅಧೀನಪಡಿಸಿಕೊಳ್ಳುತ್ತೀರಿ. 21, verse 21, submitting one to another out of reverence to Christ. ನೀವು ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. You even submit to your husband. Wives, submit to your husbands. ಹೆಂಡತಿಯರು ತಮ್ಮ ಗಂಡನಿಗೆ ಅಧೀನರಾಗಿರಿ ಎಂಬುದಾಗಿ ನೋಡ್ತೇವೆ. You begin to love the way God loves. ಯಾವ ರೀತಿಯಲ್ಲಿ ಕರ್ತನ ಪ್ರೀತಿಸಿದನು ಆ ರೀತಿಯಾಗಿ ನೀವು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. Husbands, love your wives. ಗಂಡಂದಿರೆ ನಿಮ್ಮ ಹೆಂಡತಿ ನೀವು ಪ್ರೀತಿಸಿರಿ. You start obeying. ನೀವು ಆತನ ಹೇಳಿದಂತ ಮಾತಿಗೆ ಅಲ್ಲಿ ವಿಧೇಯರಾಗಿರಿ. Children,
obey your parents. ಮಕ್ಕಳೇ ನಿಮ್ಮ ತಂದೆ ತಾಯಿಗಳಿಗೆ ನೀವು ವಿಧೇಯರಾಗಿರಿ. Slaves, obey your masters, or employees, obey your employers. ದಾಸರು ತಮ್ಮ ಯಜಮಾನರಿಗೆ ಅವರು ವಿಧೇಯರಾಗಲಿ. And you begin to edify. ಯಾಗ ನೀವು ಅಲ್ಲಿ ಆತ್ಮಿಕವಾಗಿ ನೀವು ವೃದ್ಧಿಯಾಗುತ್ತೀರಿ. Right? Masters or employees, don't treat your employees bad, but edify, build them up. ಯಜಮಾನರು ನಿಮ್ಮ ಒಂದು ದಾಸರಿಗೆ ನೀವು ಕಷ್ಟವಾಗಿ ನೀವು ನೋಡಿಕೊಳ್ಳಬೇಡ್ರಿ. ನೀವು ಅದಕ್ಕೆ ಬದಲಾಗಿ ನೀವು ಆತ್ಮಿಕವಾಗಿ ಅವರನ್ನು ನೋಡಿಕೊಳ್ಳ್ರಿ. This can't happen unless you're spirit filled. ಯಾಕಂದ್ರೆ ನೀವು ಆತ್ಮಿಕವಾಗಿ ನೀವು ತುಂಬಾ ಸ್ವಲ್ಪ ಪಡದೇ ಇದ್ದರೆ ಈ ರೀತಿಯ ಸಂಗತಿಗಳಾಗ್ತದೆ. Okay. So what does it mean to be filled with the Holy Spirit? ಆತ್ಮನಿಂದ ತುಂಬಿಸಲ್ಪಡುವುದು ಎಂಬುದಾಗಿ ಹೇಳಿದ್ರೆ ಏನು? We've covered this before again, but Colossians chapter 3. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. Look at verse 16, starting at verse 16. 3ನೇ ಅಧ್ಯಾಯ 14ನೇ ವಚನದಿಂದ. Let the word of Christ dwell in you richly. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. That's what it means to be filled with the Holy Spirit. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಆತ್ಮನಿಂದ ತುಂಬಿಸಲ್ಪಡುವುದು ಎಂಬುದಾಗಿ ಹೇಳಿದ್ರೆ ಒಂದು ಕಡೆ ಅರ್ಥವನ್ನು ಕೊಡುವಂತಾಗಿದೆ. But some of you are doubting me. Continue reading. Teaching and admonishing one another in all wisdom. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. And look at the list. Look at the fruit that's being produced by being filled with the Spirit and letting the word of Christ dwell in you richly. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಾಗ ಬರುವಂತ ಪ್ರತಿಫಲಗಳು, ದೇವರ ವಾಕ್ಯವು ನಮ್ಮಲ್ಲಿ ನಿಯಂತ್ರಣ ಮಾಡುವಾಗ ಅಲ್ಲಿ ಬರುವಂತಹ ಒಂದು ಪ್ರತಿಫಲಗಳ ಒಂದು ದೊಡ್ಡ ಪಟ್ಟಿಯನ್ನು ನಾವು ಅಲ್ಲಿ ಓದುವಂತರಾಗಿದ್ದೇವೆ. Singing psalms and hymns and spiritual songs. ಅಲ್ಲಿ ಆತ್ಮಿಕವಾದಂತಹ ಕೀರ್ತನೆಗಳು, ಸಂಗೀತಗಳು ನೀವು ಹಾಡುತ್ತೀರಿ. There's worship. ಅದು ತಾನೇ ಒಂದು ರೀತಿಯ ಆರಾಧನೆ. Giving thanks. ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹದ್ದು. To God, that's thankfulness. ಅದು ಸಹ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಆರಾಧನೆ. Wives, submit yourself to your husband. There's submission. ಅಲ್ಲಿ ಹೆಂಡತಿ ನಿಮ್ಮ ಗಂಡನಿಗೆ ಅಧೀನರಾಗಿರಿ, ಅಲ್ಲಿ ಅಧೀನತೆಯನ್ನು ನೋಡುವಂತರಾಗಿದ್ದೇವೆ. Husbands, love your wives like Christ loved the church. ಅಲ್ಲಿ ಕ್ರಿಸ್ತನ ಸಭೆಯನ್ನು ಪ್ರೀತಿ ಮಾಡಿದಾಗೆ ಗಂಡಂದಿರು ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. There's love. It continues. Obedience and by children and slaves and edification by masters. ಮತ್ತೆ ಇಲ್ಲಿ ಎಲ್ಲಾ ಸಂಗತಿಗಳನ್ನು ದೊಡ್ಡ ಪಟ್ಟಿಯನ್ನು ನೋಡುವಂತರಾಗಿದ್ದೇವೆ. ಯಜಮಾನರು ಯಾವ ರೀತಿಯಲ್ಲಿ ದಾಸರ ಕಡೆ ನಡೆಸಿಕೊಳ್ಳಬೇಕು, ಮತ್ತು ಮಕ್ಕಳು ಯಾವ ರೀತಿಯಲ್ಲಿ ತಂದೆ ತಾಯಿಗಳು ನಡೆದುಕೊಳ್ಳಬೇಕು, ಆ ಎಲ್ಲ ಸಂಗತಿಗಳನ್ನು ಇಲ್ಲಿ ನಾವು ಓದುತ್ತೇವೆ. The list there is exactly the same. It's almost word for word. It's actually in the same order. ಒಂದೇ ಅದೇ ರೀತಿ ಕ್ರಮವಾಗಿ ಬರೆದಲ್ಪಟ್ಟಂತಹ ಸಂಗತಿ ನಾವು ಇಲ್ಲಿ ಓದುತ್ತೇವೆ. So being filled with the Spirit, which is a command, is also letting the word of Christ dwell in you richly. ದೇವರ ಆತ್ಮನಿಂದ ತುಂಬಿಸಲ್ಪಡುವುದು ಎಂಬುದಾಗಿ ಹೇಳಿದ್ರೆ ದೇವರ ವಾಕ್ಯವು ನಮ್ಮ ಹೃದಯಗಳಲ್ಲಿ ಅದು ನೆಲೆಗೊಳ್ಳುವಂತಹ ಒಂದು ಸಂಗತಿಯನ್ನು ಸಹ ತಿಳಿಸುವಂತದ್ದಾಗಿದೆ. The word of God is poured into our lives. ನಮ್ಮ ಜೀವಿತಗಳಿಗೆ ದೇವರು ಹಾಕಿರುವಂತಹ ದೇವರ ವಾಕ್ಯಗಳನ್ನು ಗಮನಿಸಿರಿ. Like the drunkard pours the alcohol into his body. ಯಾವ ರೀತಿಯಲ್ಲಿ ಒಬ್ಬ ಕುಡುಕನು ಮದ್ಯವನ್ನು ತನ್ನ ಒಂದು ದೇಹಕ್ಕೆ ಆತನು ಸುರಿದುಕೊಳ್ಳುತ್ತಾನೋ, and as he becomes controlled by that, we become controlled by the Holy Spirit and the word of God that's poured into ourselves. ಅಲ್ಲಿ ಆತನು ಮದ್ಯಪಾನದಿಂದ ನಿಯಂತ್ರಣಕ್ಕೆ ಒಳಗಾಗುತ್ತಾನೆ. ಆದ್ರೆ ನಾವಾದರೂ ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಆತ್ಮನ ನಿಯಂತ್ರಣಕ್ಕೆ ಒಳಗಾಗಿ ಆ ರೀತಿಯಾಗಿ ನಡೆಸಲ್ಪಟ್ಟವರು ನಾವು ಆಗಿರಬೇಕು. And as we become overwhelmed with the word of God and saturated and marinated in the word of God, ಯಾವಾಗ ನಾವು ದೇವರ ವಾಕ್ಯನ ಸಂಪೂರ್ಣವಾಗಿ ನಾವು ಪುಳಕಿತರಾಗಿ ಸಂಪೂರ್ಣವಾಗಿ ನಾವು ಅದರಲ್ಲಿ ಮುಳುಗಿ ಹೋಗಿರುತ್ತೇವೋ ಆಗ ಆ ಒಂದು ನಿಯಂತ್ರಣಕ್ಕೆ ನಾವು ಒಳಗಾಗುತ್ತೇವೆ. Through that power we begin to overwhelm the sin that's in our lives. ಅದರ ಮುಖಾಂತರವಾಗಿ ನಮ್ಮಲ್ಲಿ ಇರುವಂತಹ ಒಂದು ಪಾಪದ ಮೇಲೆ ನಾವು ಜಯವನ್ನು ನಾವು ಸಾಧಿಸುತ್ತೇವೆ. I'm not saying that we never sin. ಆ ರೀತಿ ನಾವು ಹೇಳಿದ ಕ್ಷಣಕ್ಕೆ ನಾವು ಪಾಪವನ್ನೇ ಮಾಡುವುದಿಲ್ಲ ಎಂಬುದಾಗಿ ನಾನು ಅಲ್ಲಿ ಹೇಳುತ್ತಾ ಇಲ್ಲ. I'm saying that we don't always sin. ನಾವು ಯಾವಾಗಲೂ ಸಹ ನಾವು ಪಾಪಕ್ಕೆ ನಾವು ಅಧೀನರಾಗುವುದಿಲ್ಲ. ಆವಾಗ The sinner doesn't have a choice. ಅದು ಯಾವುದೇ ರೀತಿಯ ಬೇರೆ ಒಂದು ಆರಿಸುವಿಕೆ ಅಲ್ಲಿ ಇಲ್ಲ. The sinner's only choice is which sin he can sin. ಅಲ್ಲಿ ಅದರ ಪಾಪಿಗಳ ಒಂದು ಆರಿಸುವಿಕೆ ಎಂಬುದಾಗಿ ನಾನು ಯಾವ ಪಾಪವನ್ನು ಮಾಡಿ ಮುಂದುವರಿಸಿಕೊಂಡು ಹೋಗಲಿ ಎಂಬುದಾಗಿ ಆತನು ಆಲೋಚಿಸುತ್ತಾನೆ. But because we're made new, we're a new creation, we have a choice to obey the Spirit and his restraining power in our lives, or we can obey sin. ಆದರೆ ನಾವು ಹೊಸದಾದಂತಹ ಸೃಷ್ಟಿಗಳಾಗ ಹೊಸ ಸೃಷ್ಟಿಗಳು ನಾವು ಆಗಿರುವಾಗ ನಾವು ಆತ್ಮನ ಅನುಸಾರವಾಗಿ ನಾವು ಆತನ ನಿಯಂತ್ರಣಕ್ಕೆ ಒಳಗಾಗಿ ನಾವು ಆತನ ಒಂದು ಆರಿಸುವಿಕೆಯನ್ನು ನಾವು ಮಾಡಬೇಕಾಗಿದೆ. That's where the conflict comes in. Look at verse 7. ಆಗ ತಾನೇ ಅಲ್ಲಿ ಹೋರಾಟ ಎನ್ನುವಂತದ್ದು ಅಲ್ಲಿ ಬರುವಂತದ್ದಾಗಿದೆ. Verse 17 of chapter 5, Galatians 5. ಗಲಾತ್ಯರ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. Here's the conflict. There's a war going on within us. ನಮ್ಮಲ್ಲಿ ನಡೆಯುವಂತಹ ಒಂದು ಹೋರಾಟವನ್ನು ಯುದ್ಧವನ್ನು ಅದು ತಿಳಿಸುವಂತದ್ದಾಗಿದೆ. For the desire of the flesh is against the spirit, and the desire of the spirit is against the flesh. For these are in opposition to one another, and to keep you from doing the things that you want to do. ಯಾಕಂದ್ರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ.
That's kind of what he says there at the end. It's kind of the opposite of what Paul says in Romans chapter 7. ಇಲ್ಲಿ ಯೋವಾಬನ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಇರುವಂತಹ ಒಂದು ವ್ಯತಿರಿಕ್ತವಾದ ಸಂಗತಿಯನ್ನು ಇಲ್ಲಿ ಆತನ ಚಿತ್ರೀಕರಿಸುವನು ಇಲ್ಲಿ ನಾವು ಓದುತ್ತೇವೆ. Right? He says, I find that the things that I don't want to do, I end up doing, and the things that I want to do, I don't actually do them. ಯಾವ ಸಂಗತಿಗಳು ನಾನು ಮಾಡಬಾರದು ಎಂಬುದಾಗಿ ಅಂದುಕೊಳ್ಳುತ್ತೇನೆ ಆ ಸಂಗತಿಗಳನ್ನು ನಾನು ಮಾಡ್ತೇನೆ, ಯಾವ ಸಂಗತಿಗಳನ್ನು ಮಾಡಬೇಕಾಗಿದೆ ಆ ಸಂಗತಿಗಳನ್ನು ಮಾಡದೇ ಇರುವಂತಹ ಹಾಗೆ ಈ ಒಂದು ಶರೀರ ಭಾವದ ಸಂಗತಿಗಳನ್ನು ನಾನು ಮಾಡ್ತಾ ಇದೆ ಎಂಬುದಾಗಿ. Here he's using it differently. He's saying the things that I want to do are those fleshly things that are drawing me to them, and the Spirit of God helps me and empowers me to resist them. ಆದರೆ ಇಲ್ಲಿ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮವನ್ನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತದೆ ಎಂಬುದಾಗಿ ಓದ್ತೇವೆ. So the Holy Spirit is a restraining power. He's the restrainer. ಯಾಕಂದ್ರೆ ಪರಿಶುದ್ಧಾತ್ಮನು ನಮ್ಮನ್ನು ನಿಯಂತ್ರಿಸುವಂತವನಾಗಿದ್ದಾನೆ, ನಿಯಂತ್ರಿಸುವ ಶಕ್ತಿಯನ್ನು ಆತನು ಹೊಂದಿದಂತವನಾಗಿದ್ದಾನೆ. Even though we're born again, we're made alive again, we're new creations. ನಾವು ಹೊಸದಾಗಿ ಹುಟ್ಟಿದಂತವರಾಗಿದ್ದಾಗ ಹೊಸ ಸೃಷ್ಟಿ ನಾವು ಆಗಿದ್ದಾಗ್ಯೂ ಸಹ we're still incarcerated in flesh. ಹಾಗಾಗಿ ನಾವು ಈ ಒಂದು ಶರೀರದಲ್ಲಿ ನಾವು ಇದ್ದೇವೆ. And those fleshly impulses, those that they want to corrupt us. ಆ ಒಂದು ಶರೀರದ ಎಲ್ಲ ಸಂಗತಿಗಳು ನಮ್ಮನ್ನು ಮಲಿನತ್ವಕ್ಕೆ ಅದು ಮಲಿನ ಮಾಡಲು ಅದು ಪ್ರಯತ್ನ ಮಾಡುವಂತದಾಗಿದೆ. Remember Lazarus? Jesus raised him from the dead after 4 days. ಆ 4 ದಿನಗಳಾದ ನಂತರ ಲಾಜರನ್ನು ಸಹ ಸತ್ತಂತ ಸ್ಥಿತಿಯಿಂದ ಎಬ್ಬಿಸಿದಂತಹ ಸಂಗತಿ ಜ್ಞಾಪಕ ಮಾಡಿಕೊಳ್ಳಿ. And he's all wrapped up in like a mummy. ಅದು ಒಂದು ರೀತಿಯಲ್ಲಿ ಅವನು ಎಲ್ಲ ಅವನ ದೇಹವು ಅವನ ಬಟ್ಟೆಯಿಂದ ಸುತ್ತಲ್ಪಟ್ಟಂತಹ ಸ್ಥಿತಿ ಅದಾಗಿತ್ತು. And Martha said he stinks. Don't open the door. He stinks. ಮಾರ್ಥಳು ಹೇಳಿದಂತ ಮಾತು ತೆಗೆಯಬೇಡಿ, ಸಮಾಧಿಯ ಕಲ್ಲನ್ನು ತೆಗೆಯಬೇಡ್ರಿ, ಅದು ಆತನ ವಾಸನೆ ಬಂದಿದೆ ಎಂಬುದಾಗಿ. Yeah, the corruption has gone all over his body. ಆ ದೇಹವೆಲ್ಲವೂ ಸಂಪೂರ್ಣವಾಗಿ ಅದು ಕೊಳೆತು ಹೋಗಿದೆ. And Jesus said, roll the stone away, Lazarus come forth. ಅಲ್ಲಿ ಕಲ್ಲು ತೆಗೆಯಲ್ಪಟ್ಟಿತು, ಅಲ್ಲಿ ಆ ಲಾಜರನಲ್ಲಿ ಹೊರಗೆ ಬಂದನು. And life came into him. ಆತನ ಜೀವ ಮತ್ತೆ ಅದು ಹರಿದು ಬಂದಿತು. He was made alive again. He was renewed, right? ಅಲ್ಲಿ ಆತನ ಮತ್ತೆ ಒಂದು ಹೊಸದಾದಂತ ಜೀವ ಅಲ್ಲಿ ಆತನಲ್ಲಿ ಪ್ರವೇಶ ಮಾಡಿತು. And he comes hopping out of the tomb. ಅಲ್ಲಿ ಆತನ ಆ ಒಂದು ಸಮಾಧಿಯಿಂದ ಅಲ್ಲಿ ಹಾರುತ್ತಾ ಆತನಲ್ಲಿ ಬಂದನು. But he was wrapped up in the clothes. ಅಲ್ಲಿ ಆ ಪಟ್ಟೆಯಲ್ಲಿ ಸಂಪೂರ್ಣವಾಗಿ ಸುತ್ತಲ್ಪಟ್ಟವನಾಗಿದ್ದನು. And 4 days dead, all those juices and whatever was in his body started seeping out of his body. ಅಲ್ಲಿ ಆತನ 4 ದಿನಗಳಾಗಿದೆ, ಆತನಲ್ಲಿ ಇದ್ದಂತ ದೇಹದ ಎಲ್ಲ ರಸಗಳು ಹೊರಗೆ ಬಂದಿದೆ. Whatever decay and corruption was oozing out of his body was in the grave clothes. ಅಲ್ಲಿ ಆತನು ಸಮಾಧಿಯ ಒಂದು ಬಟ್ಟೆಯಲ್ಲಿ ಸುತ್ತಲ್ಪಟ್ಟವನಾಗಿದ್ದನು. ಅಲ್ಲಿ ದೇಹವು ಎಲ್ಲೋ ಅದು ಕೊಳೆತು ನಾರುವಂತ ಒಂದು ಸ್ಥಿತಿಗೆ ಅದು ಹೋಗಿತ್ತು. And Jesus says, loose him, set him free. ಅಲ್ಲಿ ಆತನು ಬಿಚ್ಚಿರಿ, ಆತನು ಹೋಗಲಿ ಎಂಬುದಾಗಿ ಅಲ್ಲಿ ಆತನು ಯೇಸು ಕ್ರಿಸ್ತನ ಆತನ ಕುರಿತಾಗಿ ಆತನು ಹೇಳಿದನು. What comes along with being set free is get out of those stinking grave clothes there. It's all full of corruption. ಅಲ್ಲಿ ಆತನ ಸುತ್ತಿದಂತ ಒಂದು ಸಮಾಧಿಯ ಒಂದು ಬಟ್ಟೆಯನ್ನು ತೆಗಿರಿ, ಆತನಿಗೆ ಬಿಡುಗಡೆ ಒಂದು ಹೋಗಲಿ ಎಂಬುದಾಗಿ ಆತನು ಹೇಳುವಂತ ಮಾತನಲ್ಲಿ ಓದುತ್ತೇವೆ. Lazarus could go home and take a bath. ಅಲ್ಲಿ ಆತನು ಬಿಡುಗಡೆ, ಆತನು ಹೋಗಿ ಅಲ್ಲಿ ಆತನು ಸ್ನಾನವನ್ನು ಮಾಡಲಿ. But we can't. ಆದ್ರೆ ನಾವು ಅಲ್ಲ. You see, we're made alive, we're made new. ಪ್ರೇರೆ ನಮ್ಮ ಕುರಿತಾಗಿ ನೋಡುವಾಗ ನಮಗೆ ಹೊಸದಾದಂತ ಸೃಷ್ಟಿ, ಹೊಸವಾದಂತ ಜೀವಿತವನ್ನು ಆತ ನಮಗೆ ದಯಪಾಲಿಸಿದ್ದಾನೆ. But that corruption is still attached to us in our flesh. ಆದ್ರೆ ನಮ್ಮಲ್ಲಿರುವಂತಹ ಒಂದು ಶರೀರಪಾದಿತ ಸ್ವಭಾವ ಎನ್ನುವಂತದ್ದು ನಮ್ಮನ್ನು ಅಂಟಿಕೊಂಡಿದೆ. Still present, it's still there, but it doesn't dominate us anymore. ಅದು ನಮ್ಮಲ್ಲಿ ಆ ಶರೀರ ಭಾವ ಎನ್ನುವಂತದ್ದು ಇದೆ, ಆದ್ರೆ ಅದು ನಮ್ಮ ಮೇಲೆ ದೊರೆತನ ಮಾಡುವಂತದ್ದಲ್ಲ. It doesn't ooze out of us anymore. ಅದು ನಮ್ಮಲ್ಲಿ ಅದು ಸಂಪೂರ್ಣವಾಗಿ ನಿಯಂತ್ರಿಸಿ ನಮ್ಮನ್ನು ತೋಟಿಗೆ ತೆಗೆದುಕೊಳ್ಳುವಂತ ಸ್ಥಿತಿ ಅಲ್ಲ. But that corruption is still trying to get into us, but we have to dominate and overpower it. ನಮ್ಮಲ್ಲಿರುವಂತಹ ಶರೀರ ಭಾವ ನಮ್ಮ ಮೇಲೆ ದೊರೆತನ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುವಂತದ್ದಾಗಿದೆ, ಆದ್ರೆ ನಮ್ಮಲ್ಲಿ ಆತ್ಮನಿಗೆ ಅನುಸಾರವಾಗಿ ನಾವು ಅದರ ಮೇಲೆ ನಾವು ಜೀವನದಲ್ಲಿ ನಾವು ಸಾಧಿಸಬೇಕಾಗಿದೆ. So the Holy Spirit is our restrainer. ಆದ್ರೆ ಪರಿಶುದ್ಧಾತ್ಮನು ಅಲ್ಲಿ ನಿಯಂತ್ರಿಸುವಂತವನು ಆತನಾಗಿದ್ದಾನೆ. And he restrains those things that we want to do, the things that would please our flesh, those things that we want to do. He restrains us from doing. ಆ ಶರೀರ ಭಾವದ ಆಶೆಗಳನ್ನು ನೆರವೇರಿಸಲು ನಾವು ಯಾವಾಗ ಪ್ರಯತ್ನ ಮಾಡ್ತೇವೋ ಆಗ ಪರಿಶುದ್ಧಾತ್ಮನಲ್ಲಿ ನಿಯಂತ್ರಿಸುವಂತವನಾಗಿದ್ದಾನೆ. All those natural things that please your flesh. ನಮ್ಮ ಒಂದು ಶರೀರ ಅಭಿಲಾಷಿಸುವಂತಹ ಪ್ರಾಕೃತಿಕವಾದಂತಹ ಎಲ್ಲಾ ಸಂಗತಿಗಳನ್ನು ನಾವು ಯಾವುದನ್ನು ಅಪೇಕ್ಷಿಸ್ತೇವೋ, ಯಾವುದನ್ನು ಅಪೇಕ್ಷೆ ಪಡ್ತೇವೋ ಅದನ್ನು ಪರಿಶುದ್ಧಾತ್ಮನು ನಿಯಂತ್ರಿಸುವಂತವನಾಗಿದ್ದಾನೆ. But that's where the war comes. Remember, the flesh is against the spirit's against the flesh. ಶರೀರ ಭಾವವು ಅದು ಆತ್ಮಕ್ಕೆ ವಿರುದ್ಧವಾಗಿದೆ, ಆತ್ಮವು ಅದು ಶರೀರ ಭಾವನ ಅಭಿಲಾಷೆಗಳಿಗೆ ಅದು ವಿರುದ್ಧವಾಗಿ ಕಾರ್ಯಗತ ಮಾಡುವಂತದ್ದಾಗಿದೆ. And the Spirit provides you with the power to overcome the flesh. ಆದರೆ ಪರಿಶುದ್ಧಾತ್ಮನು ನಮಗೆ ಶರೀರ ಭಾವದ ಅಭಿಲಾಷೆಗಳನ್ನು ನಾವು ವಿರೋಧಿಸುವಾಗಿ ಅದರ ಮೇಲೆ ಜೀವನ ಸಾಧಿಸುವಾಗಿ ಬೇಕಾದ ಶಕ್ತಿಯನ್ನು ಕೊಡುವಂತನಾಗಿದ್ದಾನೆ. But our problem is sometimes we like the flesh too much. ಅದಕ್ಕೆ ನಮ್ಮ ಸಮಸ್ಯೆ ಏನೆಂಬುದಾಗಿ ಅನೇಕ ಬಾರಿ ಶರೀರದ ಅಭಿಲಾಷೆಗಳನ್ನು ನಾವು ಹೆಚ್ಚು ಇಷ್ಟಪಡುತ್ತೇವೆ. There's a guy that
attended our chapel in the States. ಪ್ರಿಯ ಸಹೋದರ ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ಆತನು ಬಂದಿದ್ದನು. You don't know him, so I can talk about it, right? And he was working on a construction site where my brother-in-law worked. ಪ್ರಿಯ ಸಹೋದರ ಒಂದು ಬ್ರದರ್ ಇಲ್ಲ ಕೆಲಸ ಮಾಡುವಂತಹ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಒಬ್ಬ ವ್ಯಕ್ತಿ ಆತನ ಕೆಲಸ ಮಾಡ್ತಾ ಇದ್ದನು. And he smoked. ಅಲ್ಲಿ ಆತನು ಸ್ಮೋಕ್ ಮಾಡುವಂತಹ ವ್ಯಕ್ತಿ. And he would be coughing and all this, and he wanted to quit smoking, so he would try, but then he'd start up again. And ಅಲ್ಲಿ ಯಾವಾಗಲೂ ಸಹ ಕೆಮ್ಮುತ್ತಾ ಇರುವಂತಹ ಒಂದು ಸ್ಥಿತಿ ಆತನಾಗಿತ್ತು. ಆದ್ರೆ ಎಷ್ಟೇ ಹೇಳಿದ್ರು ಸಹ ಅವನು ಸ್ಮೋಕಿಂಗ್ ಅನ್ನು ಬಿಡು ಎಂಬುದಾಗಿ ಹೇಳಿದ್ರು ಸಹ ಅದು ಆಗದೇ ಇರುವಂತಹ ಸ್ಥಿತಿ ಆಗಿತ್ತು. It was a struggle. ಅದು ಒಂದು ರೀತಿಯ ಹೋರಾಟದ ಸನ್ನಿವೇಶ ಅದಾಗಿತ್ತು. And one day my brother just got tired of him saying, "Oh, I'm going to quit smoking." ಒಂದು ಸಾರಿ ಬ್ರದರ್ ಇಲ್ಲ ಅವರು ಹೇಳಿದ್ರು, ನಾನು ಇದನ್ನು ಒಂದಿನ ಖಂಡಿತವಾಗಿ ಸ್ಮೋಕಿಂಗ್ ಅನ್ನು ಬಿಡ್ತೇನೆ. And he said, no, you're not. ಅದು ಖಂಡಿತವಾಗಿ ನೀನು ಬಿಡುವುದಿಲ್ಲ ಎಂಬುದಾಗಿ ಅವರು ಹೇಳಿದ್ರು. And you know why? ಯಾಕೆ ಗೊತ್ತುಂಟಾ? And he said, why? ಯಾಕೆ? He says, because you love it too much. ಯಾಕಂದ್ರೆ ನೀನು ಆ ಸ್ಮೋಕಿಂಗ್ ಅನ್ನು ಬಹಳವಾಗಿ ನೀನು ಪ್ರೀತಿ ಮಾಡುತ್ತೆ, ಆದ್ರೆ ನೀನು ಅದನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ. And that's the way it is with us, sometimes with sin. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಅದೇ ಕೆಲವು ಸಾರಿ ನಾವು ಆ ಪಾಪವನ್ನು ಪ್ರೀತಿಸುವಂತಹ ಒಂದು ಕಾರಣದಿಂದ ನಾವು ಅದರಲ್ಲೇ ನಾವು ಮುಳುಗಿ ಹೋಗುತ್ತೇವೆ. There was it was actually in the paper, and I think it was Los Angeles. ಲಾಸ್ ಏಂಜಲ್ಸ್ ಒಂದು ಪೇಪರ್ ಅಲ್ಲಿ ಅದೇ ರೀತಿಯಾಗಿ ಅದು ಬಂದಿತ್ತು. They had budgeted for this bridge like a flyover. ಒಂದು ಬ್ರಿಡ್ಜ್ಗೆ ಒಂದು ಬಲ್ಜ್ ಅನ್ನು ಮಾಡಿದ್ರು ಅಲ್ಲಿ ಫ್ಲೈಓವರ್ ರೀತಿಯಲ್ಲಿ ಹೋಗ್ಲಿಕ್ಕೆ. And this bridge would take you over all the industrial area and all that stuff. ಆ ಒಂದು ಸೇತುವೆ ಕಟ್ಟಲ್ಪಟ್ಟಂತದ್ದು ಅಲ್ಲಿರುವಂತ ಎಲ್ಲ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಎಲ್ಲವೂ ಸಹ ಅದು ಕನೆಕ್ಷನ್ ಮಾಡುವಂತಹ ಸಂಗತಿ ಅದಾಗಿತ್ತು. So they built the bridge, but they ran out of money. ಆದ್ರೆ ಬ್ರಿಡ್ಜ್ ಅನ್ನು ಅವರು ಕಟ್ಟಿದ್ರು, ಆದ್ರೆ ಹಣ ಕೊರತೆ ಅದ ಉಂಟಾಯಿತು. Sound familiar? I mean, that's all over. It's not just in India; it's in America too, right? ಅದು ಭಾರತ ದೇಶದಲ್ಲೂ ಅಮೆರಿಕದಲ್ಲೂ ಆ ರೀತಿಯಾಗಿ ಆಗ್ತದೆ. So they run out of money and they have to stop building the bridge. ಅಲ್ಲಿ ಆ ಬ್ರಿಡ್ಜ್ ಅನ್ನು ಕಟ್ತಾ ಇದ್ದ ಅರ್ಧಕ್ಕೆ ಅದು ನಿಂತು ಹೋಯಿತು. And the bridge is halfway over this area. ಆ ಒಂದು ಏರಿಯಾದಲ್ಲಿ ಅರ್ಧಕ್ಕೆ ಬಂದು ಅದು ಅರ್ಧಕ್ಕೆ ನಿಂತು ಹೋದಂತಹ ಒಂದು ಸನ್ನಿವೇಶ ಅದಾಗಿತ್ತು. And it's hundreds of feet up in the air. ಅದು 106 ಅಡಿಗಳ ಎತ್ತರದಲ್ಲಿ ಇರುವಂತಹ ಒಂದು ಬ್ರಿಡ್ಜ್ ಅದಾಗಿತ್ತು. So they stopped building this. ಅದನ್ನು ಕಟ್ಟುವುದು ನಿಲ್ಲಿಸಿಬಿಟ್ರು. And all of a sudden there was a death. Somebody had driven their car up this bridge and fell off the edge of the bridge. ಆದ್ರೂ ಸಹ ಇಂಥ ಒಂದು ಸ್ಥಿತಿಯಲ್ಲೂ ಸಹ ಯಾರೋ ಒಬ್ರು ಒಂದು ಬ್ರಿಡ್ಜ್ ಮೇಲೆ ಅವರು ಕಾರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೆಳಗಡೆ ಬಿದ್ದಂತ ಸನ್ನಿವೇಶ ಅದಾಗಿತ್ತು. So they put up these barriers. ಅದಕ್ಕೆ ಬ್ಯಾರಿಕೇಡ್ಸ್ ಅನ್ನು ಬೇಕಾದಂತನ್ನು ಹಾಕಿದ್ರು. These big cement jersey walls, and they blocked the entire entrance. ಆ ಒಂದು ಎಂಟ್ರೆನ್ಸ್ ಅಲ್ಲಿ ಯಾರು ಬಾರದ ಹಾಗೆ ಅಲ್ಲಿ ಸಿಮೆಂಟ್ ಬ್ಲಾಕ್ ಗಳನ್ನು ಹಾಕಿ ಅದಕ್ಕೆ ತಡೆಗೋಡೆಯನ್ನು ಅವರು ಮಾಡಿದ್ರು. Well, the kids going out at night time drinking or whatever, they would take their cars and they would push those barriers to the side, and then they'd take their bikes and their cars and they'd still go on the bridge. ಆದಾಗಿ ಸಹ ಇಂಥ ಒಂದು ಹೋಗಬಾರದು ಎಂಬುದಾಗಿ ಮಾಡಿದ್ದಾಗಿ ಸಹ ಕೆಲವರು ಹುಡುಗರು ಆ ಒಂದು ಬ್ಯಾರಿಕೇಡ್ ಅನ್ನು ತೆಗೆದು ಅಲ್ಲಿ ಜಾಗವನ್ನು ಮಾಡಿ ತಮ್ಮ ಕಾರ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. And every once in a while somebody else would go right off the edge of the bridge. ಅಷ್ಟು ಮಾಡಿದಾಗಿ ಸಹ ಕೆಲವರು ಹೋಗಿ ಬಿದ್ದಂತ ಸನ್ನಿವೇಶ ಅದಾಗಿತ್ತು. So they put up these big signs, danger, do not go any further. ಅದಾದ್ಮೇಲೆ ದೊಡ್ಡದಾದಂತ ಬೋರ್ಡ್ ಗಳನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಪಾಯವಿದೆ, ಮುಂದಕ್ಕೆ ಹೋಗಬೇಡಿ ಎಂಬುದಾಗಿ. Bridge is out. ಬ್ರಿಡ್ಜ್ ಅಲ್ಲಿ ಮುಂದಕ್ಕೆ ಮುರಿದು ಹೋಗಿದೆ, ಇಲ್ಲ ಎಂಬುದಾಗಿ. Hazardous. ಅದು ಅಪಾಯಕರವಾದ ಸಂಗತಿ ಇದೆ. They put all these signs that, just every so many feet they put another sign. ಅಡಿಗೂ ಸಹ ಒಂದು ದೊಡ್ಡದಾದಂತ ಬೋರ್ಡ್ ಗಳನ್ನು ಹಾಕಿದ್ರು, ಅಪಾಯ ಇದೆ, ಮುಗಿ ರೋಡ್ನಲ್ಲಿ ಹೋಗಬೇಡಿ ಎಂಬುದಾಗಿ. People kept going over the bridge. ಆದಾಗಿ ಸಹ ಅಲ್ಲಿ ಜನರು ಆ ಬ್ರಿಡ್ಜ್ ಬೀಳಲಿಕ್ಕೆ ಪ್ರಾರಂಭಿಸಿದ್ರು. They moved the restraints. ಅದಕ್ಕೆ ಹಾಗೆ ಅಡ್ಡಗೋಡೆಯನ್ನು ತೆಗೆದು ಹಾಕಿದ್ರು. They ignored the signs. ಅಲ್ಲಿ ಹಾಕಿದಂತ ಬೋರ್ಡ್ ಗಳನ್ನು ಸಹ ತಾತ್ಸಾನ ಮಾಡಿದ್ರು. And they just plummeted right to their death. ಅದು ವೆಹಿಕಲ್ ತೆಗೆದುಕೊಂಡು ಹೋಗಿ ಅಲ್ಲಿ ಅಪಾಯಕ್ಕೆ ಸಿಕ್ಕಿ ಹಾಕೊಂಡ್ರು. We do that, right? ಅನೇಕ ಬಾರಿ ನಾವು ಸಹ ಅದೇ ರೀತಿ ಮಾಡ್ತಾ ಇದ್ದೇವಲ್ವೋ? How many times you hear of a pastor? ಎಷ್ಟು ಸಾರಿ ನಾವು ಅದೊಂದು ಒಳ್ಳೆಯ ವಾಕ್ಯ ನಾವು ಕೇಳಿಲ್ಲ? Or some spiritual leader, some Christian leader? ಅಲ್ಲಿ ನಾವು ಆತ್ಮಿಕವಾಗಿ ಬಲಪಡಿಸುವಂತಹ ಬೋಧಕರನ್ನು ನಾವು ಕೇಳಿಲ್ಲ? You gotta be careful, because it might be us one day. ಅದು ಒಂದಿನ ನಾವು ಈ ರೀತಿ ಅಪಾಯ ಬರುವಂತದ್ದಾಗಿದೆ. They wrote books. ಅಲ್ಲಿ ಅನೇಕ ಪುಸ್ತಕಗಳು ಬರೆಯಲ್ಪಟ್ಟಿದೆ. They had conferences. ಅಲ್ಲಿ ಅನೇಕ ಕಾನ್ಫರೆನ್ಸ್ಗಳು ನಡೆಯಲ್ಪಟ್ಟಿದೆ. They had mega churches. ಅನೇಕ ಚರ್ಚ್ಗಳನ್ನ ನಾವು ನೋಡುವಂತರಾಗಿದ್ದೇವೆ. And somehow they passed by the restraints and removed the restraints that the Holy Spirit was restraining them with. ಅವರಿಗೆ ಅಡ್ಡಿಪಡಿಸಿದಂತ ಪರಿಶುದ್ಧಾತ್ಮನೆಂಬಂತ ಒಂದು ತಡೆಗೋಡೆಯನ್ನು ಸಹ ಅವರು ತೆಗೆದು ಬಿಟ್ಟು ಅದನ್ನು ದಾಟಿಕೊಂಡು ಹೋಗುವಂತಹ ಸ್ಥಿತಿಯನ್ನು ನೋಡ್ತೇವೆ. And they ignored all the warnings and all the signs that were showing that there was danger ahead. ಮುಂದೆ ಅಪಾಯವಿದೆ ಎಂಬುದಾಗಿ ಅನೇಕ ಸೂಚನೆಗಳು ಯಾವ ರೀತಿಯಲ್ಲಿ ಆ ಬ್ರಿಡ್ಜ್ ನಲ್ಲಿ ತೋರಿಸ್ತಾ ಆ ರೀತಿಯಾಗಿ ಅಂತ ದೇವರ ವಾಕ್ಯದ ಮುಖಾಂತರವಾಗಿ ಅನೇಕ ಸೂಚನೆಗಳು ತೋರಿಸಿದ್ದಾಗಿ ಸಹ. And they thought in their pride, they're spiritual enough. ಆದ್ರೆ ಪ್ರಾಯಶಃ ಅವರು ಆಲೋಚನೆ ಮಾಡಿ ನಾವು ಬಹಳವಾಗಿ ಆತ್ಮಿಕವಾಗಿದ್ದೇವೆ ಎಂಬುದಾಗಿ ಅವರು ಭಾವಿಸಿಕೊಂಡರು. They thought they could play with the flesh. ಅಲ್ಲಿ ನಾವು ಶರೀರದಲ್ಲಿ ನಾವು ಆಟವನ್ನು ಮುಂದುವರಿಸಬಹುದು ಎಂಬುದಾಗಿ ಅವರು ಭಾವಿಸಿಕೊಂಡರು. And they just go helter skelter, just careening off the edge of the bridge. ಅವರು ತಮ್ಮ ಒಂದು ರೀತಿಯ ತಾತ್ಸರ ಮನೋಭಾವದಿಂದ ಅದರಲ್ಲಿ ಮುಂದೆ ಹೋಗಿ ಅವರು ಅಪಾಯಕ್ಕೆ ಸಿಕ್ಕಿ ಹಾಕೊಂಡರು. And at the bottom of the bridge, ಆ ಒಂದು ಬ್ರಿಡ್ಜಿನ ಒಂದು ಕೆಳಗಡೆ,
are all the broken lives, ಅಲ್ಲಿ ಎಲ್ಲ ಮುರಿದು ಹೋದಂತಹ ಎಲ್ಲ ವಸ್ತುಗಳನ್ನ ನಾವು ನೋಡಬಹುದು. the ministries that are lost, ಅಲ್ಲಿ ಅನೇಕ ರೀತಿಯ ಅನೇಕ ಮುರಿದು ಹೋದಂತಹ ಸಂಗತಿಗಳನ್ನು ಅಲ್ಲಿ ಕಾಣಬಹುದು. the wives that were divorced, ಅಲ್ಲಿ ಅನೇಕ ಮದುವೆ ಡಿವೋರ್ಸ್ ಆದಂತಹ ಸಂಗತಿಯನ್ನು, the children that now no longer want anything to do with Christianity. ಇಲ್ಲಿ ಕ್ರೈಸ್ತತ್ವವನ್ನೇ ಬಿಟ್ಟು ಹೊರಟು ಹೋದಂತಹ ಅನೇಕರ ಉದಾಹರಣೆಗಳನ್ನು, ಯೌವನಸ್ಥರ ಉದಾಹರಣೆಗಳನ್ನು ನೋಡಬಹುದು. Sound familiar? ಬೇರೆ ಒಂದು ರೀತಿಯಲ್ಲಿ ನಮಗೆ ಪರಿಚಿತವಾಗಿ ಅದು ಕಾಣ್ತದೆ. The Holy Spirit is the restrainer, and we need to be saturated with His word so we can be restrained from obeying the flesh. ಪರಿಶುದ್ಧಾತ್ಮ ನಮ್ಮನ್ನು ನಿಯಂತ್ರಿಸುವಂತನಾಗಿ ದೇವರ ವಾಕ್ಯದಿಂದ ನಮ್ಮನ್ನು ಸಂಪೂರ್ಣವಾಗಿ ನಾವು ಮುಳುಗಿದವರಾಗಿ ಆತನು ತೋರಿಸುವಂತ ಒಂದು ಮಾರ್ಗದಲ್ಲಿ ನಾವು ಅಲ್ಲಿ ಮುಂದೆ ಸಾಗಬೇಕಾಗಿದೆ. Why? Because verse 18. ಯಾಕೆ ಎಂಬುದಾಗಿ 18ನೇ ವಚನ. But if we're led by the Spirit, you're no longer under the law. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. The law is weak. ಆ ಒಂದು ನೇಮ ನಿಷ್ಠೆಗಳು ಅದು ಬಲಹೀನವಾದದ್ದು. Spirit of God was that same power which raised Jesus from the dead, who also raised you as well. ಮತ್ತೆ ಯಾವ ಆತ್ಮನು ಕರ್ತನಾದ ಯೇಸು ಕ್ರಿಸ್ತನನ್ನು ಎಬ್ಬಿಸಿದನೋ ಅದೇ ಆತ್ಮವನ್ನು ನೀವು ಧರಿಸಿಕೊಂಡವರಾಗಿದ್ದೀರಿ. Gave you new life. ನಿಮಗೆ ಆತನು ಹೊಸ ಜೀವಿತವನ್ನು ಆತನು ಕೊಟ್ಟಿದ್ದಾನೆ. Made you a new creation. ನಿಮ್ಮ ಹೊಸದಾದಂತಹ ಜೀವಿತವನ್ನಾಗಿ ಆತನು ನಿಮ್ಮನ್ನು ಮಾಡಿದ್ದಾನೆ. Baptized you into the body of Christ. ಯೇಸು ಕ್ರಿಸ್ತನ ಒಂದು ದೇಹಕ್ಕೆ ನಿಮ್ಮನ್ನು ನೀವು ದೀಕ್ಷಾ ಸ್ನಾನ ಮಾಡಿಸಿದ್ದಾನೆ. And that same power also has the power to restrain and to overwhelm the sin nature and the desires that are in your life. ಆದ್ರೆ ನಿನ್ನ ಜೀವಿತದಲ್ಲಿರುವಂತಹ ಒಂದು ಶರೀರಾಭಿಲಾಷೆಗಳನ್ನು ಬಾರದ ಹಾಗೆ ಅದೇ ಪ್ರಿಯುವಂತ ಪರಿಶುದ್ಧಾತ್ಮ ನಿಮ್ಮನ್ನು ನಿಯಂತ್ರಿಸುವಂತವನಾಗಿದ್ದಾನೆ. It doesn't happen overnight. It's not the holy zap, right? You don't walk up on stage and have some TV preacher touch you on the head and you fall back. ಒಂದು ರೀತಿಯಲ್ಲಿ ಇದು ಆಕಸ್ಮಿಕವಾಗಿ ನಡೆಯುವಂತದ್ದಲ್ಲ. ಇಲ್ಲವೇ ಯಾವುದೇ ಬೋಧಕನು ಸ್ಟೇಜ್ ಮೇಲೆ ಕರೆದು ಆತನ ಮುಟ್ಟಿದಾಗ ಆ ಒಂದು ನೀನು ಹಿಂದಕ್ಕೆ ಬಿದ್ದು ಸಿಗುವಂತಹ ಒಂದು ಸಂಗತಿ ಈ ಒಂದು ಪರಿಶುದ್ಧಾತ್ಮನ ಅಲ್ಲ. It doesn't happen like that. ಆ ಒಂದು ಚಿಟಿಕೆ ಹೊಡೆಯುವಂತ ರೀತಿಯಲ್ಲಿ ಅದಾಗುವಂತ ಒಂದು ಸಂಗತಿ ಇದಲ್ಲ. It's step by step. ಹಂತ ಹಂತವಾಗಿ ನಡೆಯುವಂತ ಒಂದು day after day. ದಿನನಿತ್ಯ ದಿನ ಆದ ನಂತರ ಹಂತವಾಗಿ ನಡೆಯುವಂತದ್ದು. You fall down, you get back up, you continue marching. ಅನೇಕ ಬಾರಿ ನೀವು ಬೀಳುವಂತರಾಗಿದ್ದೀರಿ, ಮತ್ತೆ ನೀವು ಎದ್ದು ಮತ್ತೆ ಮುಂದಕ್ಕೆ ನಡೆಯುವಂತರಾಗಿದ್ದೀರಿ. In the power, control of the Holy Spirit. ಪರಿಶುದ್ಧಾತ್ಮನ ಒಂದು ನಿಯಂತ್ರಣಕ್ಕೆ ನೀವು ಒಳಗಾದಾಗ ನೀವು ಆ ರೀತಿಯಾಗಿ ನಡೆಯುವಂತರಾಗಿದ್ದೀರಿ. Let's close. We'll pick up here next time. ಅದನ್ನ ನಿಲ್ಲಿಸುವಂತರಾಗಿ ಮುಂದೆ ಕರ್ತನ ಚಿತ್ತವಾದರೆ ಮುಂದುವರಿಸುವಂತರಾಗಿ. Father, we thank you for your word. We thank you for its impact and effect in our lives. We pray that we would be strengthened by it, that we'd also be convicted by it, reproved, and that we would also be edified by it. We just commit ourselves to you in Jesus' name. Amen.